ವೀಕ್ಷಕರೇ, ನಮ್ಮ ಹಿಂದಿನ ಭಾಗದಲ್ಲಿ ಕೆಲವು ಕುಳಿತು ಹಾಗೂ ನಿಂತು ಮಾಡುವ ಆಸನಗಳ ಬಗ್ಗೆ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಕೆಲವು ಮಲಗಿ ಮಾಡುವ ಆಸನಗಳು, ಪ್ರಾಣಾಯಾಮ ಹಾಗೂ ಧ್ಯಾನದ ಬಗ್ಗೆ ಕಾರ್ಯಕ್ರಮ ಮೂಡಿ ಬರಲಿದೆ. ಮೊದಲಿಗೆ ಕೆಲವು ಮಲಗಿ ಮಾಡುವ ಆಸನಗಳ ಬಗ್ಗೆ ನೋಡೋಣ. ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತಹ ಮೊದಲನೇ ಆಸನ ಭುಜಂಗಾಸನ. ಮಲಗಿ ಮಾಡುವಂತಹ ಆಸನದಲ್ಲಿ ಇದು ಕೂಡ ಒಂದು ಆಸನ. ಮಾಡುವ ಕ್ರಮ, ಸ್ಥಿತಿ: ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಎದೆ ಪಕ್ಕಕ್ಕೆ ಊರಿಟ್ಟು ಹಣೆ ಮೇಲೆ ಭಾರ ಹಾಕಿ ಮಲಗಿದ ಸ್ಥಿತಿಯಿಂದ ನಿಧಾನವಾಗಿ ಶ್ವಾಸದೊಂದಿಗೆ ತಲೆ ಮೇಲೆತ್ತಿ ಕುತ್ತಿಗೆ, ಎದೆ ಭಾಗ, ಹೊಟ್ಟೆಯ ನಾಭಿವರೆಗೆ ದೇಹದ ದಂಡಭಾಗವನ್ನು ಮೇಲೆತ್ತಬೇಕು. ಸೊಂಟದಿಂದ ಹಿಂದೆ ಬಾಗಿ ಮೇಲ್ಛಾವಣೆಯನ್ನು ಗಮನಿಸುತ್ತಾ ಕೊನೆಯ ಸ್ಥಿತಿಯಲ್ಲಿ 1 ನಿಮಿಷದವರೆಗೆ ಸರಳ ಉಸಿರಾಟದೊಂದಿಗೆ ನಿಂತು ನಿಧಾನವಾಗಿ ಶ್ವಾಸ ಬಿಡ್ತಾ ಇದ್ದ ಹಾಗೆ ಮತ್ತೆ ಕ್ರಮೇಣ ವಿಶ್ರಾಂತಿ ಸ್ಥಿತಿಗೆ ಬರಬೇಕು. ಇದಕ್ಕೆ ಸರ್ಪಾಸನ ಅಂತ ಕೂಡ ಹೇಳ್ತೇವೆ. ಈ ಆಸನದ ಅಭ್ಯಾಸದಿಂದ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂದರೆ ಕುತ್ತಿಗೆ ನೋವು, ಲಂಬಾರ್ ಸ್ಪಾಂಡಿಲೈಟಿಸ್ ಅಂದರೆ ಕೆಳಸೊಂಟದ ನೋವು ಮತ್ತು ಬಿಗಿತ, ಶ್ವಾಸದ ತೊಂದರೆ, ಉಬ್ಬುಸ ನಿಯಂತ್ರಿಸಲಿಕ್ಕೆ ಈ ಆಸನ ತುಂಬಾ ಸಹಾಯಕಾರಿಯಾಗಿದೆ. ನಂತರದ ಆಸನ ಶಲಭಾಸನ. ಮಾಡುವ ಕ್ರಮ, ಸ್ಥಿತಿಯಿಂದ ಕೈಗಳನ್ನು ತೊಡೆಯ ಪಕ್ಕಕ್ಕೆ ತಂದು ತಲೆಯ ಭಾರ ಗದ್ದದ ಮೇಲೆ ಊರಿಟ್ಟು ಅಂಗೈಗಳನ್ನು ಮಡಚಿ ಮುಷ್ಟಿ ಮಾಡಿದ ಕೈಗಳನ್ನು ತೊಡೆಯ ಕೆಳಗೆ ಊರಿಡಬೇಕು. ನಂತರ ಎರಡೂ ಕಾಲುಗಳನ್ನು ನೆಲದಿಂದ ಶ್ವಾಸ ತೆಗೆದುಕೊಳ್ಳುತ್ತಾ ಇದ್ದ ಹಾಗೆ ಮೇಲೆತ್ತಬೇಕು. ಕೊನೆಯ ಸ್ಥಿತಿಯಲ್ಲಿ ಕೆಳಸೊಂಟ ಭಾಗ ನೆಲದಿಂದ ಮೇಲೆತ್ತಿ ಇಟ್ಟಿರುತ್ತದೆ. 1 ನಿಮಿಷದವರೆಗೆ ಸರಳ ಉಸಿರಾಟದೊಂದಿಗೆ ಕೊನೆಯ ಹಂತದಲ್ಲಿ ನಿಂತು ಮತ್ತೆ ಕ್ರಮೇಣ ಉಸಿರು ಬಿಡುತ್ತಾ ಇದ್ದ ಹಾಗೆ ವಿಶ್ರಾಂತಿ ಸ್ಥಿತಿಗೆ ಮರಳಬೇಕು. ಕೊನೆಯ ಭಂಗಿಯಲ್ಲಿ ಮಿಡತೆಯ ಹಾಗೆ ಕಾಣುವುದರಿಂದ ಈ ಆಸನವನ್ನು ಶಲಭಾಸನ ಅಂತ ಹೇಳ್ತೇವೆ. ಈ ಆಸನ ಮಾಡುವುದರಿಂದ ಬೆನ್ನು ಹುರಿಯ ಬಿಗಿತ, ಕೆಳಸೊಂಟ ನೋವು ಸೆಳೆತ, ಕಾಲಿನಲ್ಲಿಯ ಸ್ನಾಯುಗಳ ಸೆಳೆತ ಕಡಿಮೆ ಮಾಡಲು ಶಲಭಾಸನ ಅತ್ಯುಪಯುಕ್ತ. ನಂತರದ ಆಸನ ಧನುರಾಸನ. ಧನಸ್ಸಿನ ಹಾಗೆ ಕಾಣುವಂತಹ ಆಸನ. ಹೊಟ್ಟೆ ಮೇಲೆ ಮಲಗಿದ ವಿಶ್ರಾಂತಿ ಸ್ಥಿತಿಯಿಂದ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ತೊಡೆಯ ಪಕ್ಕಕ್ಕೆ ತಂದು ಊರಿಟ್ಟು ಮೊಣಕಾಲು ಸ್ವಲ್ಪ ಅಗಲ ಮಾಡಿ ಕೈಗಳಿಂದ ಹಿಮ್ಮಡಿ ಸಮೀಪ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ನಿಧಾನವಾಗಿ ಗದ್ದದ ಭಾಗ ಊರಿಟ್ಟ ಸ್ಥಿತಿಯಿಂದ ದೇಹದ ದಂಡಭಾಗ ಕಾಲುಗಳನ್ನು ಕೈಗಳಿಂದ ಮೇಲ್ಮುಖವಾಗಿ ಸೆಳೆಯುತ್ತಾ ತಲೆಯ ಭಾಗವನ್ನು ಹಿಂದೆ ಬಾಗಿಸುತ್ತಾ ಆದಷ್ಟು ಮಟ್ಟಿಗೆ ದೇಹವನ್ನು ಧನಸ್ಸಿನ ಹಾಗೆ ವಕ್ರಸ್ಥಿತಿಗೆ ತರಬೇಕು. ಕೇವಲ ಹೊಟ್ಟೆ ಭಾಗ ಮಾತ್ರ ನೆಲದ ಮೇಲೆ ಊರಲ್ಪಟ್ಟು ಕೊನೆಯ ಹಂತದಲ್ಲಿ 1 ನಿಮಿಷದವರೆಗೆ ಸರಳ ಉಸಿರಾಟದೊಂದಿಗೆ ಆಸನವನ್ನು ಗಮನಿಸಿ ಕ್ರಮೇಣ ನಿಧಾನವಾಗಿ ವಿಶ್ರಾಂತಿಗೆ ಮರಳಬೇಕು. ಧನುರಾಸನದ ಅಭ್ಯಾಸದಿಂದ ಮಧುಮೇಹ ರೋಗ, ಹೊಟ್ಟೆ ಭಾಗದ ಬೊಜ್ಜು, ಪಚನಶಕ್ತಿ ಕುಗ್ಗುವುದು, ಹಸಿವು ಕಡಿಮೆಯಾಗುವುದು, ಜಠರ, ಪಿತ್ತಜನಕಾಂಗ, ಮೆದೋಜೀರಕ ಗ್ರಂಥಿ, ದೊಡ್ಡ ಕರಡುಗಳ ಸಂಬಂಧಪಟ್ಟ ತೊಂದರೆಗಳನ್ನು ಈ ಆಸನದಿಂದ ನಿಯಂತ್ರಿಸಬಹುದು.
ರಾಜಕಪೋತಾನಾಸನ ಹೆಚ್ಚು ಕ್ಲಿಷ್ಟಕರವಾದಂಥ ಆಸನ. ಕೈಗಳನ್ನು ಮುಂದೆ ಚಾಚಿ ಹೊಟ್ಟೆ ಮೇಲೆ ಮಲಗಿದ ವಿಶ್ರಾಂತಿ ಸ್ಥಿತಿಯಿಂದ ಮೊಣಕಾಲು ಸ್ವಲ್ಪ ಅಗಲ ಮಾಡಿ ಎರಡೂ ಕಾಲುಗಳನ್ನು ಮಡಚಿ ನಂತರ ಶ್ವಾಸ ಒಳತೆಗೆದುಕೊಳ್ತಾ ಇದ್ದ ಹಾಗೆ ಕೈಗಳನ್ನು ಎದೆ ಪಕ್ಕಕ್ಕೆ ಊರಿಟ್ಟು ಕೈಗಳ ಮೇಲೆ ಭಾರ ಹಾಕಿ ತಲೆಯ ಭಾಗ, ಕುತ್ತಿಗೆ ಭಾಗ, ದೇಹದ ದಂಡ ಭಾಗ ಸೊಂಟದಿಂದ ಮೇಲ್ಮುಖವಾಗಿ ಎತ್ತಿ ಹಿಂದೆ ಬಾಗುತ್ತಾ ಹೋಗಿ ಕೊನೆಯ ಹಂತದಲ್ಲಿ ತಲೆ ಭಾಗ ಪಾದಕ್ಕೆ ತಾಗುವಂತಿಡಬೇಕು. 1 ನಿಮಿಷದವರೆಗೆ ಕೊನೆಯ ಸ್ಥಿತಿಯಲ್ಲಿ ಸರಳ ಉಸಿರಾಟದೊಂದಿಗೆ ಇದ್ದು ನಿಧಾನವಾಗಿ ಶ್ವಾಸ ಬಿಡ್ತಾ ಇದ್ದ ಹಾಗೆ ಕ್ರಮೇಣ ಹಂತ ಹಂತವಾಗಿ ವಿಶ್ರಾಂತಿಗೆ ಬರಬೇಕು. ಈ ಆಸನದ ಅಭ್ಯಾಸದಿಂದ ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟ ನೋವು, ಶ್ವಾಸ ತಡೆಗಟ್ಟುವುದು, ಉಬ್ಬುಸ, ಜಠರ ತೊಂದರೆಗಳನ್ನು ತಡೆಗಟ್ಟಬಹುದು. ನಂತರದ ಆಸನ ಸರ್ವಾಂಗಾಸನ. ಬೆನ್ನು ಮೇಲೆ ಮಲಗಿದ ಸ್ಥಿತಿಯಿಂದ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ತೊಡೆ ಪಕ್ಕಕ್ಕೆ ಊರಿಟ್ಟ ಸ್ಥಿತಿಯಿಂದ ನಿಧಾನವಾಗಿ ಶ್ವಾಸ ಒಳತೆಗೆದುಕೊಳ್ಳುತ್ತಾ ಇದ್ದ ಹಾಗೆ ಎರಡೂ ಕಾಲುಗಳನ್ನು 90 ಡಿಗ್ರಿವರೆಗೆ ಮೇಲೆತ್ತಿ ನಂತರ ಕಾಲುಗಳನ್ನು ತಲೆ ಹಿಂದೆ ನೆಲಕ್ಕೆ ಸಮಾಂತರವಾಗಿ ತಂದು ಶ್ವಾಸ ಮತ್ತೆ ಒಳತೆಗೆದುಕೊಂಡು ಕೈಗಳಿಂದ ಸೊಂಟ ಭಾಗಕ್ಕೆ ಉತ್ತಮ ರೀತಿಯಲ್ಲಿ ಆಧಾರ ಕೊಟ್ಟು ಇಡೀ ದೇಹವನ್ನು ಕುತ್ತಿಗೆಗೆ ಲಂಬವಾಗಿ ನೇರ ಮಾಡಿ ಕಣ್ಣುಗಳನ್ನು ಮುಚ್ಚಿಡಬೇಕು. ದೇಹದ ಸಮತೋಲನೆಯನ್ನು 1 ಮತ್ತು 2 ನಿಮಿಷದವರೆಗೆ ಕೊನೆಯ ಸ್ಥಿತಿಯಲ್ಲಿ ಕಾಪಾಡಿಕೊಂಡು ದೇಹದಲ್ಲಿ ಆಗುತ್ತಿರುವಂತಹ ಬದಲಾವಣೆಯನ್ನು ಅನುಭವಕ್ಕೆ ತಂದುಕೊಳ್ಳಬೇಕು. ಈ ಆಸನದಿಂದ ನಿರ್ನಾಳ ಗ್ರಂಥಿಗಳಾದ ಥೈರಾಯ್ಡ್, ಪಿಟ್ಯುಟರಿ, ಅಡ್ರಿನಲ್ ಗ್ಲ್ಯಾಂಡ್ಸ್ಗಳು ಪ್ರಚೋದನೆಗೊಳ್ಳುತ್ತವೆ. ಹಾಗಾಗಿ ನಿರ್ನಾಳ ಗ್ರಂಥಿಯ ಸ್ರವಿಸುವಿಕೆಯಲ್ಲಿ ಏರುಪೇರಾಗುವುದು, ಸ್ತ್ರೀಯರಲ್ಲಿ ಋತು ಸಂಬಂಧ ದೋಷಗಳು, ದೇಹದ ಎಲ್ಲ ಅಂಗಾಂಗಗಳು ಪ್ರಚೋದನೆಗೊಳ್ಳುವುದರಿಂದ ದೇಹದ ಹೆಚ್ಚಿನ ದೋಷಗಳು ನಿಯಂತ್ರಿಸಲ್ಪಡುವವು. ನಂತರದ ಆಸನ ಮತ್ಸ್ಯಾಸನ. ಬೆನ್ನು ಮೇಲೆ ಮಲಗಿದ ಸ್ಥಿತಿಯಿಂದ ಕಾಲುಗಳನ್ನು ಮಡಚಿ ಪದ್ಮಾಸನಕ್ಕೆ ಬಂದು ನಂತರ ಎರಡೂ ಕೈಗಳನ್ನು ತಲೆ ಪಕ್ಕಕ್ಕೆ ಊರಿಟ್ಟು ಹಸ್ತಗಳ ಸಹಾಯದಿಂದ ತಲೆ ಭಾಗ ಮೇಲೆತ್ತಿ ಎದೆಯನ್ನು ಉಬ್ಬಿಸಿ ಎತ್ತಿಟ್ಟು ತಲೆಯ ಸಂಪೂರ್ಣ ಮೇಲ್ಭಾಗ ನೆಲಕ್ಕೆ ಊರಿಟ್ಟು ಕುತ್ತಿಗೆ ಹಿಂದೆ ಭಾಗಿಸಿ ನಿಧಾನವಾಗಿ ಕೈಗಳನ್ನು ಕೆಳತೆಗೆದುಕೊಂಡು ಮಡಚಿದ ಕಾಲಿನ ಹೆಬ್ಬೆರಳುಗಳನ್ನು ಹಿಡಿದು ಮೊಣಕೈ ನೆಲಕ್ಕೆ ತಾಗುವಂತಿಟ್ಟು 1 ನಿಮಿಷದವರೆಗೆ ಕಣ್ಣು ಮುಚ್ಚಿ ಸರಳ ಉಸಿರಾಟದೊಂದಿಗೆ ಕೊನೆಯ ಸ್ಥಿತಿಯಲ್ಲಿದ್ದು ನಿಧಾನವಾಗಿ ಮತ್ತೆ ವಿಶ್ರಾಂತಿಗೆ ಬರಬೇಕು. ಕೊನೆಯ ಸ್ಥಿತಿಯಲ್ಲಿ ಮೀನಿನ ಆಕಾರಕ್ಕೆ ಹೋಲುವಂಥ ಆಸನ, ಹಾಗಾಗಿ ಇದಕ್ಕೆ ಮತ್ಸ್ಯಾಸನ ಅಂತ ಹೇಳ್ತೇವೆ. ಈ ಆಸನ ಅಭ್ಯಾಸದಿಂದ ಅಸ್ತಮ, ಥೈರಾಯ್ಡ್ ಗ್ರಂಥಿಯ ಏರುಪೇರಾಗುವುದು, ತಲೆ ಸುತ್ತುವುದು, ತಲೆನೋವು, ನಿದ್ರಾಹೀನತೆಯಂತಹ ತೊಂದರೆಯನ್ನು ಈ ಆಸನದಿಂದ ಶಮನಗೊಳಿಸಬಹುದು. ನಾವಾಸನ, ನೌಕೆಯಂತೆ ಹೋಲುವ ಆಸನ. ಸ್ಥಿತಿಯಿಂದ ಕೈಗಳನ್ನು ತಲೆ ಮೇಲೆ ಚಾಚಿ ವಿಶ್ರಾಂತಿ ಸ್ಥಿತಿಯಲ್ಲಿಟ್ಟು ಶ್ವಾಸ ತೆಗೆದುಕೊಳ್ತಾ ಇದ್ದ ಹಾಗೆ ಕಾಲುಗಳನ್ನು ನೆಲದಿಂದ ಮೇಲೆತ್ತಿ 60 ಡಿಗ್ರಿ ಕೋನದಲ್ಲಿಟ್ಟು ನಂತರ ದೇಹದ ದಂಡಭಾಗ ಸಹಿತ ಕೈಗಳನ್ನು ಮೇಲೆತ್ತಿ ಪೃಷ್ಠಿಯ ಮೇಲೆ ದೇಹವನ್ನು ಸಮತೋಲನದಲ್ಲಿರಿಸಿ ಕೈಗಳನ್ನು ಕಾಲುಗಳಿಗೆ ಸಮಾಂತರದಲ್ಲಿ ತರಬೇಕು. ಕೊನೆಯ ಹಂತದಲ್ಲಿ 1 ನಿಮಿಷದವರೆಗೆ ಸರಳ ಉಸಿರಾಟದೊಂದಿಗೆ ನಿಂತು ನಂತರ ಕ್ರಮೇಣ ವಿಶ್ರಾಂತಿಗೆ ಮರಳಬೇಕು. ಈ ಆಸನದ ಅಭ್ಯಾಸದಿಂದ ಹೊಟ್ಟೆ ಭಾಗದ ಬೊಜ್ಜು, ಜಠರ ಮಂದಾಗ್ನತೆ, ಗ್ಯಾಸ್ ಟ್ರಬಲ್, ಇನ್ನಿತರ ಜಠರ ಪಿತ್ತದೋಷಗಳು, ಕೆಲವು ಮೂತ್ರಪಿಂಡ ಮೂತ್ರಕೋಶದ ದೋಷಗಳನ್ನು ನಿಯಂತ್ರಿಸಬಹುದು. ನಂತರದ ಆಸನ ಚಕ್ರಾಸನ. ಚಕ್ರದ ಹಾಗೆ ಕಾಣುವಂಥದ್ದು. ಬೆನ್ನು ಮೇಲೆ ಮಲಗಿ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ತೊಡೆಯ ಪಕ್ಕಕ್ಕೆ ಊರಿಟ್ಟ ಸ್ಥಿತಿಯಿಂದ ಸ್ವಲ್ಪ ಕಾಲು ದೂರ ಮಾಡಿ ಎರಡೂ ಕಾಲು ಮಡಚಿ ಕಾಲಿನ ಪಾದವನ್ನು ಪೃಷ್ಠಿಯ ಸಮೀಪ ಉರಿಡಬೇಕು. ಎರಡೂ ಕೈಗಳನ್ನು ತಲೆಯ ಹಿಂದೆ ತೆಗೆದುಕೊಂಡು ಹೋಗಿ ಹಸ್ತವನ್ನು ಕಿವಿಯ ಪಕ್ಕಕ್ಕೆ ಊರಿಟ್ಟು
ಬೆನ್ನು, ದಂಡಭಾಗವನ್ನು ಕೈಗಳ ಮತ್ತು ಕಾಲುಗಳ ಸಹಾಯದಿಂದ ಮೇಲೆತ್ತಿ ಕಮಾನಿನ ಹಾಗೆ ಚಕ್ರದ ಹಾಗೆ ದೇಹದ ದಂಡಭಾಗವನ್ನು ಕೊನೆ ಸ್ಥಿತಿಯಲ್ಲಿಟ್ಟು 1 ನಿಮಿಷದವರೆಗೆ ಸರಳ ಉಸಿರಾಟದೊಂದಿಗೆ ಅದೇ ಸ್ಥಿತಿಯಲ್ಲಿದ್ದು ನಂತರ ಕ್ರಮೇಣ ನಿಧಾನವಾಗಿ ವಿಶ್ರಾಂತಿ ಸ್ಥಿತಿಗೆ ಮರಳಬೇಕು. ಈ ಆಸನದಿಂದ ಬೆನ್ನು ಹುರಿಗೆ ಮತ್ತು ಬೆನ್ನಿನ ಸ್ನಾಯುಗಳಿಗೆ ಉತ್ತಮ ಸೆಳೆತ ಸಿಗುವುದರಿಂದ ಬೆನ್ನಿನ ಬಿಗಿತ ಕಡಿಮೆಯಾಗಲು ಈ ಆಸನ ಉಪಯುಕ್ತ. ಪವನ ಮುಕ್ತಾಸನ ಸ್ಥಿತಿಯಿಂದ ಎರಡೂ ಕಾಲುಗಳನ್ನು ಮಡಚಿ ಪಾದಗಳನ್ನು ಪೃಷ್ಠಿಯ ಸಮೀಪ ಉರಿಡಬೇಕು. ಮಡಚಿದ ಮೊಣಕಾಲುಗಳನ್ನು ಎರಡೂ ಕೈಗಳಿಂದ ಬಿಗಿಯಾಗಿ ಸುತ್ತಿ ಹಿಡಿದು ತೊಡೆ ಹೊಟ್ಟೆಗೆ ಮತ್ತು ಎದೆಗೆ ತಾಗುವಂತೆ ಕಾಲುಗಳನ್ನು ಸೆಳೆದು ನಂತರ ಶ್ವಾಸ ಹೊರಬಿಡ್ತಾ ಇದ್ದ ಹಾಗೆ ತಲೆ ಭಾಗ ನೆಲದಿಂದ ಮೇಲೆ ಎತ್ತಿ ಮುಖದ ಅಥವಾ ಹಣೆ ಭಾಗ ಅಥವಾ ಗದ್ದ ಭಾಗವನ್ನು ಮೊಣಕಾಲಿಗೆ ತಾಗಿಸುವವರೆಗೆ ಮೇಲೆತ್ತಿ ಕೊನೆಯ ಸ್ಥಿತಿಯಲ್ಲಿ 1 ನಿಮಿಷವರೆಗೆ ನಿಂತು ಶ್ವಾಸ ಹೊರಬಿಡ್ತಾ ಇದ್ದ ಹಾಗೆ ಮುದುರಿದ ದೇಹವನ್ನು ಸಡಿಲ ಮಾಡಿ ಕ್ರಮೇಣ ವಿಶ್ರಾಂತಿಗೆ ಮರಳಬೇಕು. ಈ ಆಸನದ ಅಭ್ಯಾಸದಿಂದ ಪಿತ್ತದೋಷ, ವಾತದೋಷ ಮತ್ತು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಈ ಆಸನ ಅತಿ ಉಪಯುಕ್ತ. ಕೊನೆಯದಾಗಿ ಶವಾಸನ, ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಉತ್ತಮ ಅಭ್ಯಾಸ ಕ್ರಮ. ಇಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿ ಹಗುರವಾದಂತಹ ಸಡಿಲವಾದಂತಹ ಸ್ಥಿತಿಯಲ್ಲಿ ದೇಹವನ್ನು ನೆಲದ ಮೇಲೆ ಅಪ್ಪಳಿಸಿಬಿಟ್ಟು ಇಡೀ ದೇಹದ ಎಲ್ಲ ಸ್ನಾಯುಗಳನ್ನು ಒಂದೊಂದಾಗಿ ಸಡಿಲ ಮಾಡುತ್ತಾ ಬಂದು ಶಾಂತವಾದ ಉಸಿರಾಟವನ್ನು ಗಮನಿಸುತ್ತಾ ಇದ್ದ ಹಾಗೆ ಇಡೀ ದೇಹದ ಒಂದೊಂದೇ ಭಾಗವನ್ನು ಆಂತರಿಕವಾಗಿ ಗಮನಿಸುತ್ತಾ ಆ ಭಾಗಗಳನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೆ ತರಬೇಕು. ಇದರಿಂದ ಕೊನೆಗೆ ಇಡೀ ದೇಹ ಹಗುರವಾಗಿ ಯಾವುದೇ ಒತ್ತಡವಿಲ್ಲದೆ ಮನಸ್ಸು ದೀರ್ಘ ಶಾಂತ ಸ್ಥಿತಿಯನ್ನು, ಮೌನ ಸ್ಥಿತಿಯನ್ನು ಹೊಂದುವಂತಾಗುತ್ತದೆ. ಆಸನಗಳ ನಂತರ 5 ರಿಂದ 10 ನಿಮಿಷದವರೆಗೆ ಇದರ ಅಭ್ಯಾಸ ಮಾಡುವುದು ಅತ್ಯವಶ್ಯಕ. ಇದರಿಂದ ದೇಹದ ಆಯಾಸ, ಅಸ್ಥಿರತೆ ಕಡಿಮೆಯಾಗಿ ಮನಸ್ಸು ಶಾಂತಗೊಳ್ಳುವುದರಿಂದ ದಿನನಿತ್ಯ ಕಂಡುಬರುವ ಮಾನಸಿಕ ಉದ್ವೇಗ, ತಳಮಳ, ಹೆಚ್ಚಿನ ಟೆನ್ಷನ್ ಮತ್ತು ಸ್ಟ್ರೆಸ್ ಕಡಿಮೆಯಾಗಿ ರಕ್ತದ ಒತ್ತಡ, ಆಂಗ್ಸೈಟಿ, ನಿದ್ರಾಹೀನತೆ ಇನ್ನಿತರ ಅನೇಕ ದೈಹಿಕ ಮತ್ತು ಮಾನಸಿಕ ತೊಂದರೆಗಳಿಂದ ಬಳಲುವುದನ್ನು ಉತ್ತಮ ರೀತಿಯಲ್ಲಿ ನಿಯಂತ್ರಿಸಬಹುದು. ಅಷ್ಟಾಂಗ ಯೋಗದ 4ನೇ ಪಾದ ಪ್ರಾಣಾಯಾಮ. ಪ್ರಾಣ ಎಂಬುದು ಅಗೋಚರವಾದರೂ ಪ್ರತಿಯೊಂದು ಜೀವಿಯ ಕ್ರಿಯೆಗೆ ಚೈತನ್ಯ ಶಕ್ತಿಯಾಗಿದೆ. ಅಸ್ಥಿರವಾದ ಶ್ವಾಸವನ್ನು ಸ್ಥಿರ ಮಾಡಿ ಮನಸ್ಸನ್ನು ಶಾಂತ ಸ್ಥಿತಿಗೆ ತರುವುದೇ ಪ್ರಾಣಾಯಾಮದ ಮುಖ್ಯ ಉದ್ದೇಶ. ಒಳ್ಳೆಯ ಆರೋಗ್ಯಕ್ಕೆ, ಆಯುಷ್ಯಕ್ಕೆ ಬೇಕು ಒಳ್ಳೆಯ ಪ್ರಾಣ ಸಂಚಾರ. ಇಂಥ ಒಂದು ಶ್ವಾಸಕ್ರಿಯಾ ವಿಧಾನವೇ ಪ್ರಾಣಾಯಾಮ. ಇವತ್ತು ಕೆಲವು ಪ್ರಾಣಾಯಾಮದ ಬಗೆಗಳನ್ನು ನೋಡೋಣ. ಮೊದಲು ಪ್ರಾಣಾಯಾಮಕ್ಕೆ ಮುಂಚೆ ಪೂರ್ವಸಿದ್ಧತೆಯಾಗಿ ಅಭ್ಯಾಸ ಮಾಡುವ ಸಂಪೂರ್ಣ ಯೋಗಿಯ ಶ್ವಾಸಕ್ರಿಯಾ ವಿಧಾನವನ್ನು ಗಮನಿಸೋಣ. ಇದನ್ನು ಫುಲ್ ಯೋಗಿಕ್ ಬ್ರೀದಿಂಗ್ ಅಂತ ಕೂಡ ಹೇಳ್ತೇವೆ. ಇದನ್ನು 3 ಹಂತದಲ್ಲಿ ಗಮನಿಸುವಂಥದ್ದು. ಮೊದಲಿಗೆ ಹೊಟ್ಟೆ ಭಾಗದ ಶ್ವಾಸ. ಇಲ್ಲಿ ಶ್ವಾಸಕ್ರಿಯೆ ಕೇವಲ ಜಠರ ಭಾಗಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ವಜ್ರಾಸನ ಸ್ಥಿತಿಯಲ್ಲಿ ಜ್ಞಾನ ಮುದ್ರೆ ಹಾಕಿ ಬೆನ್ನು ನೇರವಾಗಿಟ್ಟು ಕುಳಿತು ಶಾಂತವಾದ ಮನಸ್ಸಿನ ಸ್ಥಿತಿಯಿಂದ ದೀರ್ಘ ಶ್ವಾಸ ಒಳತೆಗೆದುಕೊಳ್ಳುತ್ತಾ ಇದ್ದ ಹಾಗೆ ಹೊಟ್ಟೆ ಭಾಗ ಉಬ್ಬುವುದನ್ನು, ದೀರ್ಘ ಶ್ವಾಸ ಹೊರಬಿಡ್ತಾ ಇದ್ದ ಹಾಗೆ ಹೊಟ್ಟೆ ಭಾಗ ಒಳಮುಖವಾಗಿ ಚಲಿಸುವುದನ್ನು 4-5 ಸಲ ಗಮನಿಸಿ ವಿಶ್ರಾಂತಿ ಸ್ಥಿತಿಗೆ ಬರಬೇಕು. 2ನೇ ಹಂತದಲ್ಲಿ ಎದೆ ಭಾಗದ ಶ್ವಾಸ ಗಮನಿಸುವುದು. ಇಲ್ಲಿ ದೀರ್ಘ ಶ್ವಾಸ ಒಳತೆಗೆದುಕೊಂಡ ಹಾಗೆ ಫುಪ್ಪುಸವು ವಿಕಸನವಾಗುವುದನ್ನು, ಅದೇ ರೀತಿಯಾಗಿ ಶ್ವಾಸ ಹೊರಬಿಡ್ತಾ ಇದ್ದ ಹಾಗೆ ಫುಪ್ಪುಸವು ಸಂಕೋಚನವಾಗುವುದನ್ನು ಸೂಕ್ಷ್ಮವಾಗಿ ಅನುಭವಕ್ಕೆ ತಂದುಕೊಳ್ಳಬೇಕು. 4-5 ಸಲ ಶ್ವಾಸಕ್ರಿಯೆಯನ್ನು ಮುಂದುವರಿಸಿ ಕೊನೆಗೆ ನಿಧಾನವಾಗಿ ವಿಶ್ರಾಂತಿಗೆ ಮರಳಬೇಕು. ಕೊನೆಗೆ ಆದಿಮುದ್ರೆಯನ್ನು ಹಾಕಿ ಕುತ್ತಿಗೆ ಭಾಗದ ಕೀಲಿನ ಭಾಗದ ಶ್ವಾಸಕ್ರಿಯೆ ಗಮನಿಸುವುದು. ಇದನ್ನು ಕ್ಲಾವಿಕ್ಯುಲಾರ್ ಬ್ರೀದಿಂಗ್ ಅಂತ ಕೂಡ ಹೇಳ್ತೇವೆ. ಇಲ್ಲಿ
ಶ್ವಾಸ ಒಳತೆಗೆದುಕೊಂಡ ಹಾಗೆ ಭುಜದ ಭಾಗ, ಕುತ್ತಿಗೆಯ ಕೀಲು ಭಾಗ ಮೇಲ್ಮುಖವಾಗಿ ಮತ್ತು ಪಕ್ಕಕ್ಕೆ ಸರಿದು ವಿಕಸನವಾಗುವುದನ್ನು, ನಂತರ ಶ್ವಾಸ ಹೊರಬಿಡ್ತಾ ಇದ್ದ ಹಾಗೆ ಭುಜ ಹಾಗೂ ಕುತ್ತಿಗೆ ಕೀಲು ಭಾಗ ಕೆಳಮುಖವಾಗಿ ಸಡಿಲವಾಗಿ ಸಂಕುಚಿತಗೊಳ್ಳುವುದನ್ನು ಅನುಭವಕ್ಕೆ ತಂದು ವಿಶ್ರಾಂತಿಗೆ ಬರಬೇಕು. ನಂತರದ ಇನ್ನೊಂದು ಪೂರ್ವಸಿದ್ಧತೆ ಕ್ರಿಯೆ ಕಪಾಲಭಾತಿ. ವಜ್ರಾಸನ ಸ್ಥಿತಿಯಲ್ಲಿ ಬೆನ್ನು ನೇರವಾಗಿಟ್ಟು ಕುಳಿತು ಶಾಂತ ಸ್ಥಿತಿಯಿಂದ ನಿಧಾನವಾಗಿ ತೋರು ಬೆರಳು, ಮಧ್ಯ ಬೆರಳು ಮಡಚಿ ನಾಸಿಕ ಮುದ್ರೆ ಹಾಕಿ ಕಪಾಲಭಾತಿಯನ್ನು ಮೊದಲು ಬಲಶ್ವಾಸನಾಳದಿಂದ ಪ್ರಾರಂಭಿಸಬೇಕು. ದೀರ್ಘ ಶ್ವಾಸ ಒಳತೆಗೆದುಕೊಂಡು ಹೊಟ್ಟೆ ಉಬ್ಬಿಸಿ ನಂತರ ಒಳತಡೆ ಹಿಡಿದ ಪ್ರಾಣವಾಯುವನ್ನು ನಿಶ್ವಾಸದಲ್ಲಿ ಹೊಟ್ಟೆಯ ಸ್ನಾಯುಗಳನ್ನು ನಿಗ್ರಹಿಸಿ ಒಳಮುಖವಾಗಿ ಪ್ರಯತ್ನಪೂರ್ವಕವಾಗಿ ರಭಸವಾಗಿ ಹೊಡೆತದ ಚಲನೆ ಕೊಟ್ಟು ಶ್ವಾಸ ಹೊರದೂಡುತ್ತಾ ಪ್ರತಿ ಬಾರಿ ನಿಮಿಷಕ್ಕೆ 60ರಿಂದ 120 ಸಲ ವೇಗವಾದ ಚಲನೆ ಕೊಟ್ಟು ವಿಶ್ರಾಂತಿಗೆ ಬರಬೇಕು. ಇದೇ ರೀತಿಯಾಗಿ ಎಡಗಡೆಯಿಂದ ಕೂಡ ಪುನರೀಕರಿಸುವಂಥದ್ದು. ಈ ಕ್ರಿಯೆಯನ್ನು ಮಾಡುವುದರಿಂದ ಶರೀರಕ್ಕೆ ಹೆಚ್ಚು ಆಮ್ಲಜನಕ ದೊರಕಿ ಕಶ್ಮಲವಾದ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ದೇಹದಿಂದ ಹೊರದೂಡಲ್ಪಡುತ್ತದೆ. ಇದರಿಂದ ದೇಹ ಮತ್ತು ಮನಸ್ಸು ಚೈತನ್ಯಯುತವಾಗುವುದು. ಪ್ರಾಣಾಯಾಮದ ನಿಜ ಪ್ರವೇಶ. ಸೂರ್ಯಭೇದನ ಪ್ರಾಣಾಯಾಮ. ಬಲಗಡೆಯ ಶ್ವಾಸನಾಳಕ್ಕೆ ಸೂರ್ಯನಾಡಿ ಅಂತ ಕೂಡ ಹೇಳ್ತೇವೆ. ವಜ್ರಾಸನ ಸ್ಥಿತಿಯಲ್ಲಿ ಶಾಂತ ಸ್ಥಿತಿಯಲ್ಲಿದ್ದು ನಾಸಿಕ ಮುದ್ರೆಯ ಸಹಾಯದಿಂದ ಎಡಗಡೆಯ ಶ್ವಾಸನಾಳವನ್ನು ಉಂಗುರ ಬೆರಳಿನಿಂದ ಮುಚ್ಚಿ ಉಚ್ಛ್ವಾಸವನ್ನು ಬಲಗಡೆಯ ಶ್ವಾಸನಾಳದಿಂದ ಪ್ರಾರಂಭಿಸಿ ಅದನ್ನು ಹೆಬ್ಬೆರಳಿನಿಂದ ಮುಚ್ಚಿ ನಿಶ್ವಾಸವನ್ನು ಎಡಗಡೆಯ ಬದಿಯಿಂದ ಹೊರಬಿಡಬೇಕು. ಇದೇ ರೀತಿಯಾಗಿ ಸೂರ್ಯಭೇದನ ಪ್ರಾಣಾಯಾಮವನ್ನು 9 ಸಲ ನಿಧಾನಗತಿಯಲ್ಲಿ ಮಾಡಬೇಕು. ಪ್ರಾಣವಾಯುವಿನ ಚಲನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ವಿಶ್ರಾಂತಿ ಸ್ಥಿತಿಗೆ ಬರಬೇಕು. ಈ ಪ್ರಾಣಾಯಾಮದ ಅಭ್ಯಾಸದಿಂದ ಅಜೀರ್ಣತ್ವ, ಜಠರಾಗ್ನಿಮಂದತೆ, ಡಯಾಬಿಟಿಸ್, ಅಸ್ತಮಾ, ಕೆಮ್ಮು ಮತ್ತು ಶೀತವನ್ನು ಉತ್ತಮವಾಗಿ ನಿಯಂತ್ರಿಸಬಹುದು. ನಂತರದ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ. ಎರಡೂ ನಾಡಿಗಳನ್ನು ಶುದ್ಧ ಮಾಡುವಂಥದ್ದು. ಮಾಡುವ ಕ್ರಮ: ವಜ್ರಾಸನದಲ್ಲಿ ಶಾಂತ ಸ್ಥಿತಿಯಿಂದ ಕುಳಿತು ದೀರ್ಘ ಶ್ವಾಸ ಒಳತೆಗೆದುಕೊಂಡು ಹಾಗೆಯೇ ಹೊರಬಿಟ್ಟು ನಾಸಿಕ ಮುದ್ರದ ಸಹಾಯದಿಂದ ಮೊದಲು ಉಚ್ಛ್ವಾಸವನ್ನು ಎಡನಾಡಿಯಿಂದ ಒಳತೆಗೆದುಕೊಂಡು ಅದನ್ನು ಉಂಗುರ ಬೆರಳಿನಿಂದ ಮುಚ್ಚಿ ಬಲಭಾಗದ ಶ್ವಾಸನಾಳ ಸಡಿಲ ಮಾಡಿ ಉಚ್ಛ್ವಾಸವನ್ನು ಬಲಬದಿಯಿಂದ ಹೊರಬಿಡಬೇಕು. ನಂತರ ಅದೇ ಬಲಭಾಗದ ಶ್ವಾಸನಾಳದಿಂದ ಉಚ್ಛ್ವಾಸ ಕ್ರಿಯೆಯನ್ನು ನಿಧಾನಗತಿಯಲ್ಲಿ ಪ್ರಾರಂಭಿಸಿ ಇಲ್ಲಿ ಎಡನಾಡಿ ಮುಚ್ಚಿರಬೇಕು. ಶ್ವಾಸ ಒಳತೆಗೆದುಕೊಂಡ ನಂತರ ಬಲಭಾಗವನ್ನು ಮುಚ್ಚಿ ಎಡನಾಡಿಯಿಂದ ಶ್ವಾಸ ಹೊರಬಿಡಬೇಕು. ಇಲ್ಲಿಗೆ 1 ಸುತ್ತು ಆಗುತ್ತದೆ. ಇದೇ ರೀತಿಯಾಗಿ ಮತ್ತೆ ಎಡಗಡೆಯಿಂದಲೇ 2ನೇ ಸುತ್ತನ್ನು ಪ್ರಾರಂಭಿಸಬೇಕು. ಹೀಗೆ 9 ಸುತ್ತು ಮಾಡಿ ವಿಶ್ರಾಂತಿಗೆ ಬರಬೇಕು. ಈ ಪ್ರಾಣಾಯಾಮದ ಅಭ್ಯಾಸದಿಂದ ಪದೇ ಪದೇ ಶೀತ ಆಗುವುದು, ಶ್ವಾಸ ತಡೆಗಟ್ಟುವುದು, ಸೈನುಸೈಟಿಸ್, ಅಸ್ತಮಾ, ಹೈಪರ್ಟೆನ್ಷನ್ ಕಡಿಮೆ ಮಾಡಬಹುದು. ಮನಸ್ಸಿನ ಶಾಂತತೆ ಸ್ಥಿರವಾಗಿ ಕಾಪಾಡಿಕೊಂಡು ಹೋಗಲು ಈ ಪ್ರಾಣಾಯಾಮ ಅತ್ಯುಪಯುಕ್ತ. ಉಪಯುಕ್ತ ಪ್ರಾಣಾಯಾಮದಲ್ಲಿ ಉಜ್ಜಾಯಿ ಪ್ರಾಣಾಯಾಮ ಕೂಡ ಒಂದು.
ಉಜ್ಜಾಯಿ ಅಂದರೆ ವಿಜಯವನ್ನು, ಯಶಸ್ಸನ್ನು ತಂದುಕೊಡುವಂಥದ್ದು ಎಂಬ ಅರ್ಥವನ್ನು ಕೊಡುತ್ತದೆ. ಮಾಡುವ ಕ್ರಮ: ಪದ್ಮಾಸನದಲ್ಲಿ ಸರಳವಾಗಿ ಕುಳಿತು ಮೊದಲು ಸರಳ ಶ್ವಾಸ ತೆಗೆದುಕೊಂಡು ಶ್ವಾಸ ಹೊರಬಿಟ್ಟ ನಂತರ ಗಂಟಲಿನ ಒಳಕಿರುನಾಲಿಗೆ ಭಾಗದಲ್ಲಿ ಸ್ವಲ್ಪ ಹಿಡಿತ ಕೊಟ್ಟು ಶ್ವಾಸವನ್ನು ಸಹಜವಾಗಿ ಒಳತೆಗೆದುಕೊಂಡು ನಾಸಿಕ ಮುದ್ರೆ ಹಾಕಿ ಬಲನಾಡಿಯನ್ನು ಮುಚ್ಚಿ ಎಡನಾಡಿಯಿಂದ ಶ್ವಾಸ ಹೊರಬಿಡಬೇಕು. ಶ್ವಾಸ ಬಿಡುವಾಗ ಕೂಡ ಗಂಟಲಿನಲ್ಲಿ ಸ್ವಲ್ಪ ಹಿಡಿತವಿರಬೇಕು. ಗಂಟಲಿನ ಭಾಗದಲ್ಲಿ ಹಿಡಿತವಿರುವುದರಿಂದ ಶ್ವಾಸ ತೆಗೆದುಕೊಳ್ಳುವಾಗ ಮತ್ತು ಬಿಡುವಾಗ ಸು ಎಂಬ ಶಬ್ದ ಉತ್ಪತ್ತಿಯಾಗುವುದು. ಹೀಗೆ ಒಟ್ಟು 9 ಸುತ್ತು ಮಾಡಿ ನಿಧಾನವಾಗಿ ವಿಶ್ರಾಂತಿಗೆ ಬರಬೇಕು. ಈ ಪ್ರಾಣಾಯಾಮದ ಅಭ್ಯಾಸದಿಂದ ಗಂಟಲಿನ ಒಳಶ್ವಾಸನಾಳಕ್ಕೆ ಉತ್ತಮ ವ್ಯಾಯಾಮ ದೊರಕುವುದರಿಂದ ಅಸ್ತಮ, ಬ್ರಾಂಕೈಟಿಸ್ ಅಂತ ತೊಂದರೆಗಳನ್ನು ನಿಯಂತ್ರಿಸಬಹುದು. ಶೀತಲಿ ಪ್ರಾಣಾಯಾಮ ತಂಪು ಸಂವೇದನೆಯನ್ನು ಶರೀರಕ್ಕೆ ಕೊಡುವುದರಿಂದ ಇದಕ್ಕೆ ಶೀತಲಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಮಾಡುವ ಕ್ರಮ: ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತು ನಾಲಿಗೆಯನ್ನು ಉದ್ದವಾಗಿ ಮಡಚಿ ಕೊಳವೆ ಹಾಗೆ ಮಾಡಿ ಬಾಯಿಯಿಂದ ಸ್ವಲ್ಪ ಹೊರ ಇಟ್ಟು ಶ್ವಾಸವನ್ನು ನಾಲಿಗೆ ಮುಖಾಂತರ ಒಳಗೆ ಎಳೆದುಕೊಂಡು ಬಾಯಿ ಮುಚ್ಚಿ ಮೂಗಿನಿಂದ ಶ್ವಾಸ ಹೊರಬಿಡಬೇಕು. ಇಲ್ಲಿ ಉಸಿರು ಒಳ ತೆಗೆದುಕೊಳ್ಳುವಾಗ ನಾಲಿಗೆಯ ಪಕ್ಕದಲ್ಲಿ ಶೀತ್ಕಾರ ಉತ್ಪತ್ತಿಯಾಗುತ್ತದೆ. ಇದೇ ರೀತಿಯಾಗಿ 4-5 ಸಲ ಪುನರೀಕರಿಸಿ ವಿಶ್ರಾಂತಿಗೆ ಮರಳಬೇಕು. ಈ ಪ್ರಾಣಾಯಾಮದ ಅಭ್ಯಾಸದಿಂದ ಎದೆ ಉರಿತ, ಆಸಿಡಿಟಿ, ಗ್ಯಾಸ್ಟ್ರೈಟಿಸ್, ಎದೆ ಬಡಿತ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸಬಹುದು. ನಂತರದ ಪ್ರಾಣಾಯಾಮ ಶೀತ್ಕಾರಿ. ಇದೂ ಕೂಡ ತಂಪಾದ ಅನುಭವವನ್ನು ಕೊಡುವ ಪ್ರಾಣಾಯಾಮ. ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತು ನಾಲಿಗೆಯನ್ನು ಅಡ್ಡವಾಗಿ ಮಡಚಿ ನಾಲಿಗೆ ಮೇಲ್ತುದಿಯನ್ನು ಬಾಯಿಯ ಮೇಲಂಗಳಕ್ಕೆ ತಾಗಿಸಿ ನಾಲಿಗೆ ಪಕ್ಕದ ಭಾಗದಿಂದ ಶ್ವಾಸವನ್ನು ಒಳತೆಗೆದುಕೊಂಡು ಬಾಯಿ ಮುಚ್ಚಿ ಮೂಗಿನಿಂದ ಶ್ವಾಸ ಹೊರಬಿಡಬೇಕು. ಇಲ್ಲಿ ಕೂಡ ಶ್ವಾಸ ಒಳತೆಗೆದುಕೊಳ್ಬೇಕಾದ್ರೆ ಶೀತ್ಕಾರ ಉತ್ಪತ್ತಿಯಾಗುವುದು. ಇದೇ ರೀತಿಯಾಗಿ 4-5 ಸಲ ಪ್ರಾಣಾಯಾಮವನ್ನು ಪುನರೀಕರಿಸಿ ವಿಶ್ರಾಂತಿಗೆ ಮರಳಬೇಕು. ಮುಖ್ಯವಾಗಿ ಈ ಪ್ರಾಣಾಯಾಮದ ಅಭ್ಯಾಸದಿಂದ ಒಸಡಿನ ರಕ್ತಸ್ರಾವ, ಒಸಡು ಉಬ್ಬುವುದು ಮತ್ತು ಇನ್ನಿತರ ಹಲ್ಲಿನ ತೊಂದರೆ ಕಡಿಮೆ ಮಾಡಬಹುದು. ಕೊನೆಯದಾಗಿ ಭ್ರಮರಿ ಪ್ರಾಣಾಯಾಮ. ಭ್ರಮರದ ಹಾಗೆ ನಾದೋತ್ಪತ್ತಿ ಮಾಡುವ ಕ್ರಿಯೆ ಇದರಲ್ಲಿರುವುದರಿಂದ ಇದಕ್ಕೆ ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಪದ್ಮಾಸನದಲ್ಲಿ ಶಾಂತವಾಗಿ ಕುಳಿತು ನಿಧಾನವಾಗಿ ಮೂಗಿನಿಂದ ಶ್ವಾಸ ಒಳ ತೆಗೆದುಕೊಂಡು ಕೈಗಳ ತೋರು ಬೆರಳುಗಳ ಸಹಾಯದಿಂದ ಕಿವಿ ಮುಚ್ಚಿ ಮಕಾರ ನಾದವನ್ನು ಮೂಗಿನಿಂದ ಹೇಳ್ತಾ ಇದ್ದ ಹಾಗೆ ಶ್ವಾಸವನ್ನು ಹೊರಬಿಡಬೇಕು. ಇಲ್ಲಿ ಭ್ರಮರದ ಹಾಗೆ ಆಗುವ ನಾದದ ಮೇಲೆ ಸೂಕ್ಷ್ಮ ಗಮನ ಹರಿಸುವುದು ತುಂಬ ಅವಶ್ಯಕ. ಇದೇ ರೀತಿಯಾಗಿ 7-8 ಸಲ ಪುನರೀಕರಿಸಿ ಮತ್ತೆ ವಿಶ್ರಾಂತಿಗೆ ಬರಬೇಕು. ಈ ಪ್ರಾಣಾಯಾಮದಲ್ಲಿ ನಾದೋತ್ಪತ್ತಿಯಾಗುವುದರಿಂದ ಮನಸ್ಸು ಅನಂತ ಶಾಂತತೆಯನ್ನು, ಪ್ರಸನ್ನತೆಯನ್ನು ಹೊಂದುವುದು. ಮನಸ್ಸಿನ ಉದ್ವೇಗ, ಒತ್ತಡ ಕಡಿಮೆ ಮಾಡಿಕೊಳ್ಳಲು ಈ ಪ್ರಾಣಾಯಾಮ ತುಂಬ ಉಪಯೋಗಕರ. ವೀಕ್ಷಕರೇ, ಇದುವರೆಗೂ ಪ್ರಾಣಾಯಾಮದ ಬಗ್ಗೆ ತಿಳಿದಿದ್ದಾಯಿತು. ಇನ್ನು ಅಷ್ಟಾಂಗ ಯೋಗದ ಮತ್ತೊಂದು ಮುಖ್ಯ ಭಾಗ ಅಂದರೆ ಧ್ಯಾನ. ಶಾಂತವಾಗಿ ಒಂದು ವಸ್ತು ಅಥವಾ ತತ್ವದ ಮೇಲೆ ಮನಸ್ಸನ್ನು ಏಕಾಗ್ರಕ ಮಾಡಿ ಆ ವಸ್ತುವಿನ ಬಗ್ಗೆ ಮಾಡುವ ನಿರಾಸಾಯ ಚಿಂತನವೇ ಧ್ಯಾನ. ಧ್ಯಾನದಿಂದ ಉದ್ವೇಗ, ಚಂಚಲತೆ ಹಾಗೂ ನಕಾರಾತ್ಮಕ ವಿಚಾರಗಳು ಕಡಿಮೆಯಾಗಿ
ಸ್ಥಿರವಾದ ಶಾಂತತೆಯನ್ನು ಹೊಂದಬಹುದು. ಇವತ್ತು ಸರಳವಾಗಿ ಅನುಭವಕ್ಕೆ ಬರುವ ಧ್ಯಾನದ ವಿವಿಧ ಹಂತಗಳ ಬಗ್ಗೆ ನೋಡೋಣ. ಧ್ಯಾನದಲ್ಲಿ ಅನೇಕ ಬಗೆಗಳಿವೆ. 10 ವರ್ಷ ಮೇಲ್ಪಟ್ಟ ಯಾವ ವ್ಯಕ್ತಿಯಾದರೂ ಇದರ ಅಭ್ಯಾಸ ಮಾಡಬಹುದು. ಧ್ಯಾನಕ್ಕೆ ಆರಿಸಿಕೊಳ್ಳುವ ವಸ್ತು ಅಥವಾ ತತ್ವವೆಂಬುದು ಒಂದು ಚಿಹ್ನೆಯಾಗಲಿ, ಮೂರ್ತಿಯಾಗಲಿ, ದೈವಿ ವ್ಯಕ್ತಿತ್ವವಾಗಲಿ, ಅಥವಾ ಉಚ್ಚರಿಸುವ ಮಂತ್ರ ಅಥವಾ ಬೀಜಾಕ್ಷರವಾಗಿರಬಹುದು. ಇದರ ಆಯ್ಕೆ ವ್ಯಕ್ತಿಯ ನಂಬಿಕೆ, ಸಂಸ್ಕಾರ ಮತ್ತು ವಿಶ್ವಾಸದ ಮೇಲೆ ಅವಲಂಬಿಸಿರುತ್ತದೆ. ಧ್ಯಾನಾಭ್ಯಾಸದಲ್ಲಿ ಒಟ್ಟು 4 ಹಂತಗಳಿವೆ. 1ನೇ ಹಂತದಲ್ಲಿ ಧ್ಯಾನಾಸಕ್ತನಾದ ವ್ಯಕ್ತಿಯು ಸರಳವಾದ ನಿರಾಯಾಸವಾದ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ದೇಹದ ಅಡಚಣೆ ದೂರ ಮಾಡಿ ಶರೀರವನ್ನು ಹಗುರ ಮಾಡಿಕೊಳ್ಳುವುದು. 2ನೇ ಹಂತದಲ್ಲಿ ಅತ್ತ ಇತ್ತ ಹರಿಯುವ ಮನಸ್ಸನ್ನು ಏಕಾಗ್ರತೆಗೆ ತರಲು ಅವಶ್ಯಕವಾದ ಅನುಭವಕ್ಕೆ ಬರುವ ಸಹಜ ಮತ್ತು ಶಾಂತವಾದ ಶ್ವಾಸ ಪ್ರಶ್ವಾಸ ಕ್ರಿಯೆಯನ್ನು ಗಮನಿಸಬೇಕು. 3ನೇ ಹಂತದಲ್ಲಿ ಧ್ಯಾನಕ್ಕೆ ಆರಿಸಿಕೊಂಡ ವಸ್ತು ಅಥವಾ ತತ್ವದ ಮೇಲೆ ಏಕಾಗ್ರಗೊಂಡ ಮನಸ್ಸನ್ನು ಧಾರಣ ಮಾಡಿ ಅದರ ಚಿಂತನೆಯಲ್ಲಿ ತೊಡಗುವುದು. ನಂತರ ಕೊನೆಯ ಹಂತದಲ್ಲಿ ವ್ಯಕ್ತಿಯು ತನ್ನನ್ನು ತಾನು ಮರೆತು ಆ ವಸ್ತುವಿನ ತತ್ವದ ನಿಜಾರ್ಥದೊಂದಿಗೆ ಒಂದಾಗುವುದು. ಇದನ್ನೇ ನಿರಾಯಾಸ ಪರಮಶಾಂತತೆಯ ಪರಮಾನಂದ ಸ್ಥಿತಿ ಅಂತ ಹೇಳ್ತೇವೆ. 15ರಿಂದ 20 ನಿಮಿಷವರೆಗೆ ಹೀಗೆಯೇ ಧ್ಯಾನಾಭ್ಯಾಸ ಮಾಡಿ ಮತ್ತೆ ಕ್ರಮೇಣ ಯಥಾಸ್ಥಿತಿಗೆ ಮರಳಬೇಕು. ಪ್ರತಿನಿತ್ಯ ಧ್ಯಾನಾಭ್ಯಾಸ ಮಾಡುವುದರಿಂದ ವಿವೇಕ, ಜ್ಞಾನ, ಏಕಾಗ್ರತೆ ಮತ್ತು ಸಂಯಮತೆ ಉತ್ತಮಗೊಂಡು ಸರ್ವತೋಮುಖ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯವಾಗುತ್ತದೆ. ವೀಕ್ಷಕರೇ, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಕೆಲವು ಮಲಗಿ ಮಾಡುವ ಆಸನಗಳು, ಪ್ರಾಣಾಯಾಮ ಹಾಗೂ ಧ್ಯಾನದ ಬಗ್ಗೆ ಕಾರ್ಯಕ್ರಮ ಮೂಡಿಬಂದಿತು. ಈ ಸರಣಿಯ ನಮ್ಮ ಮುಂದಿನ ಭಾಗದಲ್ಲಿ ಹೆಚ್ಚಿನ ಜನರಲ್ಲಿ ಕಂಡುಬರುವ ಆಸ್ತಮಾ ಕಾಯಿಲೆ ಹಾಗೂ ಅದನ್ನು ನಿಯಂತ್ರಿಸುವ ಕೆಲವು ಸರಳವಾದ ಆಸನಗಳ ಬಗ್ಗೆ ವೀಕ್ಷಿಸೋಣ. ನಮಸ್ಕಾರ.